ಕ್ವೈಟ್ ಚಾಲೆಂಜಿಂಗ್ ಫಾರ್ ಅಸ್. ಆದರೆ ಒಂದೊಳ್ಳೆ ಪ್ರಯತ್ನ ಮಾಡಿದ್ದೇವೆ. ಇನ್ನೊಂದು ಸಿನಿಮಾಗೆ ಕಾಂಪಿಟೇಷನ್ ಅನ್ನುವಂತಹ ಮೈಂಡ್ ಸೆಟ್ ಅಲ್ಲಿ ನಾವು ಈ ಸಿನಿಮಾನ ರಿಲೀಸ್ ಮಾಡ್ತಾ ಇಲ್ಲ. ಇದು ಪ್ರತಿಯೊಬ್ಬ ಭಾರತೀಯನಿಗೆ ರೀಚ್ ಆಗಬೇಕು. ಎವ್ರಿ ಒನ್ ಡಿಸರ್ವ್ಸ್ ಟು ವಾಚ್ ದಿಸ್ ಸಿನಿಮಾ. ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ, ಒಂದು ರಾಷ್ಟ್ರದ ಪುಷ್ಪ ಕಮಲದ ಬಗ್ಗೆ ಮಾಡಿದಂತಹ ಸಿನಿಮಾ. ನಾವು ಸಂಸ್ಕೃತದಲ್ಲಿ ಒಂದು ಸಿನಿಮಾ ಮಾಡಬೇಕು ಅನ್ನುವಂಥದ್ದೇ ಇಟ್ಸ್ ಅ ಬಿಗ್ ಚಾಲೆಂಜ್. ಸುಚೇಂದ್ರ ಪ್ರಸಾದ್ ಸರ್ ಇಸ್ ಅ ರಿಯಲ್ ರಿಸ್ಕ್ ಟೇಕರ್. ಇಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿ ಫೈನಲಿ ಸಿನಿಮಾ ಮಾಡಿ ಮುಗಿಸಿ ನಾವು ಬಿಡುಗಡೆಗೆ ನಿಂತಿದ್ದೇವೆ. ಸೊ ಐ ವುಡ್ ನೆವರ್ ಕಂಪೇರ್ ನನ್ನ ಸಿನಿಮಾ ಜೊತೆ ಇನ್ನೊಂದು ಸಿನಿಮಾ ನಾನು ಕಂಪೇರ್ ಮಾಡೋದಿಲ್ಲ. ಪ್ರತಿ ಸಿನಿಮಾಕ್ಕೂ ಅದರದ್ದೇ ಆದ ಎಫರ್ಟ್ ಹಾಕಿರ್ತಾರೆ. ಸೊ ನನ್ನ ಸಿನಿಮಾದಲ್ಲಿ ಪದ್ಮಗಂಧಿ ಎಲ್ಲ ಸಿನಿಮಾಗೂ ಹೋಲಿಸಿದ್ರೆ ವಿಭಿನ್ನವಾದಂತಹ ಸಿನಿಮಾ, ಒಂದು ಸಂಶೋಧನಾತ್ಮಕವಾದಂತಹ ಸಿನಿಮಾ. ಡಾಕ್ಟರ್ SR ಲೀಲಾ ಅವರ ರಿಸರ್ಚ್ ಮೇಲೆ ಮಾಡಿರುವಂತಹ ಸಿನಿಮಾ ಇದು. ಸೊ ಎಸ್, ಈಗ ನೀವು ಕನ್ನಡದಲ್ಲೇ ಮೊದಲನೇ ಸಿನಿಮಾ ಅಂತ ಹೇಳ್ತಿದ್ದೀರಿ, ಮತ್ತು ನಿಮ್ಮ ವಯಸ್ಸಿಗೆ ನಿಮ್ಮ ಅನುಭವಕ್ಕೆ ಮೀರಿದಂಥ ಒಂದು ಪಾತ್ರ ಮಾಡಿದ್ದೀವಿ ಅಂತ ಹೇಳಿದ್ರಿ. ಅದು ಹೇಗೆ ಹೊಂದಾಣಿಕೆ ಆಯಿತು? ನಿಮ್ಗೆ ಯಾರು ಅದಕ್ಕೆ ಗೈಡ್ ಮಾಡಿದವರು ಯಾರ್ದಾರು? ಎಸ್, ಇಟ್ಸ್ ಸುಚೇಂದ್ರ ಪ್ರಸಾದ್ ಸರ್ ಓನ್ಲಿ ಗೈಡ್ ಮಾಡಿರೋದು. ಅವ್ರಿಗೆ ನನ್ನ ನೋಡಿದಾಗ ಮುಖದಲ್ಲಿ ಒಂದು ಗುರುಮಾತೆಯ ಕಳೆ ಏನೋ ಅದು ಇದೆ ಅಂತ ಅವ್ರಿಗೆ ಅನ್ನಿಸ್ತಂತೆ. ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್. ಹೇಗಂದರೆ ಶೂಟಿಂಗಲ್ಲಿ ಸೆಟ್ಟಲ್ಲಿ ಸೀನ್ ಸ್ಟಾರ್ಟ್ ಆಗೋ ತನಕ ಐ ಆಮ್ 26 years ಮೈ ಸೆಲ್ಫ್ ಬರಿ ಆಗಿರ್ತಾ ಇದೆ. ಸೀನ್ ಶುರುವಾದ ಕೂಡಲೇ ನಾನು ಇಟ್ಸ್ ನಾಟ್ ಜಸ್ಟ್ ನಾನೊಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ಕೂತ್ಕೊಂಡ್ರೆ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಅದು ನಡೆಯೋದೇ ಇಲ್ಲ. ಐ ಶುಡ್ ಫೀಲ್ ದ ಕ್ಯಾರೆಕ್ಟರ್. ಓಕೆ, ನಾನು ಒಂದು 35-40 ವರ್ಷದ ಕ್ಯಾರೆಕ್ಟರ್ ಮಾಡಿರೋದ್ರಿಂದ ಆ ಡೆಪ್ತ್ ಆಫ್ ಅಂದರೆ ಇಂಟೆಲೆಕ್ಚುವಲ್ ಡೆಪ್ತ್ ಕೂಡ ಇರಬೇಕು ಕ್ಯಾರೆಕ್ಟರ್ಗೆ. ಸೊ ಅದನ್ನೆಲ್ಲ ನಾನು ತುಂಬ ಪ್ರಾಕ್ಟೀಸ್ ಮಾಡ್ತಿದ್ದೆ ಬಿಫೋರ್ ದ ಶಾಟ್. ನಾನು ನನ್ನ ಸ್ಟೂಡೆಂಟ್ಸಲ್ಲಿ ಯಾರೆಲ್ಲ ಇರ್ತಾಯಿದ್ರು ಅವರೆಲ್ಲ ಗುರುಕುಲದ ಮಕ್ಕಳು. ಸೊ ದೇ ಆರ್ ವೆರಿ ವೆಲ್ ಇನ್ಫಾರ್ಮ್ಡ್ ಅಬೌಟ್ ಸಂಸ್ಕೃತ ಎಲ್ಲ. ಸೊ ಅವ್ರ ಹತ್ರನ ನಾನು ಕೇಳ್ತಾ ಇದ್ದೆ, ಇದನ್ನು ಹೀಗೆ ಮಾಡೋದು, ಇದನ್ನು ಹೀಗೆ ಹೇಳೋದು. ಆ್ಯಂಡ್ ಮೆಟೀರಿಯಲ್ಸ್ ಏನಿರ್ತಾ ಇತ್ತು ಸ್ಕ್ರಿಪ್ಟ್ ಅದು ನೋಡಿದಾಗಲೇ ಇಟ್ ವಾಸ್ ಒಂದು 50% ನಾನು ಪ್ರಿಪೇರ್ ಆಗಿಬಿಡ್ತಾ ಇದ್ದೆ. ಓಕೆ, ಈ ಥರ ಇದೆ ಇವತ್ತು. ಭಾವನೆಗಳನ್ನು ತೋರಿಸೋದ್ರಲ್ಲಿ ಇರ್ಬೋದು, ಡೈಲಾಗ್ಸ್ನ ನಾರ್ಮಲ್ ಆಗಿ ಹೇಳೋದಕ್ಕಾಗಲ್ಲ. ಒಂದು ಅನ್ಕನ್ವೆನ್ಷನಲ್ ವೇಲಿ ಸಿನಿಮಾ ಮಾಡುವಾಗ ತುಂಬ ಸಟಲ್ ಆಗಿ ನಾನು ಆ್ಯಕ್ಟಿಂಗ್ ಮಾಡಬೇಕಿತ್ತು. ಸೊ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್, ಬಟ್ ತುಂಬ ಪ್ರಾಕ್ಟೀಸ್ ಮಾಡಿದ್ದೇನೆ. ಆ್ಯಂಡ್ ಆ ಕ್ಯಾರೆಕ್ಟರ್ಗೆ ಒಂದು 35-40 years ಥರ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಹ್ಯಾಡ್ ಪುಟ್ ಆನ್ ವೆಯ್ಟ್ ಆಲ್ಸೋ. 8 to 10 kilos ನಾನು ವೆಯ್ಟ್ ಪುಟ್ ಆನ್ ಆಗಿದ್ದೇನೆ ಫಾರ್ ದ ಕ್ಯಾರೆಕ್ಟರ್. ಸೊ ನನ್ನ ಕಡೆಯಿಂದ ಏನೆಲ್ಲ ಪ್ರಿಪರೇಷನ್ ಮಾಡ್ಕೊಳ್ಬೇಕಿತ್ತು ಫಾರ್ ದ ಕ್ಯಾರೆಕ್ಟರ್ ನಾನು ಅದನ್ನು ಮಾಡಿದ್ದೆ. ಈಗ ನೀವು ಈ ಥರ ಕ್ಯಾರೆಕ್ಟರ್ ಮಾಡಿದ್ದೀರ ಅನ್ನೋದಕ್ಕೆ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಈ ಸಿನಿಮಾ ಯಾವ್ಯಾವ ಏಜ್ ಅವ್ರಿಗೆ ಏನೇನು ಸಂದೇಶವನ್ನು ಕೊಡ್ಬೋದು? ಓಕೆ, ಸೊ ಚಿಕ್ಕ ಮಕ್ಕಳಿಗೆ ಸ್ಕೂಲ್ ಕಿಡ್ಸಿಂದ ಸ್ಟಾರ್ಟ್ ಆಗುತ್ತೆ ಇದು. ಪದ್ಮಗಂಧೆಗೆ ಆ್ಯಕ್ಚುಲಿ ಆಡಿಯನ್ಸ್ಗೆ ಏಜ್ ಲಿಮಿಟ್ಸ್ ಖಂಡಿತ ಇಲ್ಲ. ಸೊ ಚಿಕ್ಕ ಮಕ್ಕಳಿಗೆ ಲರ್ನಿಂಗ್ ಪ್ರಾಸೆಸ್. ನಾವು ಚಿಕ್ಕ ಹುಡುಗಿ ಮಹಾಪದ್ಮ ಏನು ಕ್ಯಾರೆಕ್ಟರ್ ಮಾಡಿದ್ದಾರೆ, ಆ ಹುಡುಗಿಯಲ್ಲಿ ತೋರಿಸಿರುವಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿ, ನಾವು ವೆನ್ ವಿ ಆರ್ ಸ್ಟೂಡೆಂಟ್ಸ್ ವಿ ಹ್ಯಾವ್ ದಟ್, ಅದನ್ನು ಕಲಿಬೇಕು, ಇದನ್ನು ಕಲಿಬೇಕು, ಅದನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದು. ಸೊ ವಿ ಇಂಡಿಕೇಟೆಡ್ ದ್ಯಾಟ್ ಒಂದು ಇಂಟ್ರೆಸ್ಟ್ ಇರುವಂಥದ್ದನ್ನು. ಸೊ ಅದು ಮಕ್ಕಳಿಗೆ ಅದು ಇದಾಗ್ತದೆ. ದೊಡ್ಡವರಿಗೆ ಅಂದರೆ ನಮ್ಮ ಜವಾಬ್ದಾರಿ ಇಟ್ ಇಸ್ ಟು ಶೋ ಅವರ್ ಸಂಸ್ಕೃತಿಯನ್ನು ತೋರಿಸುವಂಥದ್ದು, ಅದರ ಬಗ್ಗೆ ಮಾತಾಡುವಂಥದ್ದು. ನಾವು ತುಂಬ ಮಾಹಿತಿಯನ್ನು ಕೊಟ್ಟಿದ್ದೇವೆ ಈ ಸಿನಿಮಾದಲ್ಲಿ. ಸೊ ಡೆಫಿನೆಟ್ಲಿ ವೆನ್ ಸಿನಿಮಾ ಮುಗಿದಾಗ ಆಡಿಯನ್ಸ್ ಹೊರಗಡೆ ಹೋಗುವಾಗ ಖಂಡಿತವಾಗಿ ತುಂಬ ಮಾಹಿತಿಯನ್ನು ತಗೊಂಡು ಹೋಗ್ತಾರೆ ಮನೆಗೆ ಅನ್ನುವಂಥದ್ದು ಪಕ್ಕಾ ವಿಷಯ ಪದ್ಮಗಂಧಿಯಲ್ಲಿ. ಮೇಡಮ್, ನೀವು ಇಂಗ್ಲೀಷ್ ಮಿಕ್ಸ್ ಕನ್ನಡ ಮಾತಾಡ್ತೀರಾ, ಬಟ್ ಸುಚೇಂದ್ರ ಸರ್ ಫುಲ್ಲು ಕನ್ನಡನೇ ಮಾತಾಡೋದು. ಅದನ್ನ ಹೇಗೆ ಅರ್ಥ ಮಾಡ್ಕೊಂಡ್ರಿ? ಮತ್ತು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಏನೋ ಕಷ್ಟ ಆಯ್ತಾ ಅಂತ ಫುಲ್ ಕನ್ನಡ? ನಾನು ಇಂಗ್ಲೀಷ್ ಮಿಕ್ಸ್ ಕನ್ನಡ, ನಾನು ಕನ್ನಡದಲ್ಲಿ ನಿರರ್ಗಳವಾಗಿ ಮಾತನಾಡಬಲ್ಲೆ. ನಾನು ಉಡುಪಿಯವಳಾಗಿರೋದ್ರಿಂದ. ಬಟ್ ಎಲ್ಲರ ಜೊತೆ ಮಾತಾಡುವಾಗ ಅದು ಅಭ್ಯಾಸ ಆಗಿದೆ. ಆ್ಯಕ್ಚುಲಿ ಸರ್ ಬಗ್ಗೆ ಇದೊಂದಿದೆ ಒಪಿನಿಯನ್ ಎಲ್ಲರಿಗೆ, ದಟ್ ಅವ್ರು ತುಂಬ ಕನ್ನಡದಲ್ಲೇ ಮಾತಾಡ್ತಾರೆ ಅಂತ. ಬಟ್ ಇಫ್ ನೀವು ಅವರು ಇಂಗ್ಲೀಷಲ್ಲಿ ಬೇರೆ ಭಾಷೆಗಳಲ್ಲಿ ಮಾತನಾಡೋದು ನೋಡಿದಾಗ ನಿಮ್ಗೊಂದು ಅರ್ಥ ಆಗುತ್ತೆ. ಹಿ ಈಸ್ ನಾಟ್ ಓನ್ಲಿ ಬಿಲಾಂಗ್ಸ್ ಟು ಕನ್ನಡ. ಅವರು ಎಲ್ಲ ವಿಷಯಗಳನ್ನು, ಎಲ್ಲ ಭಾಷೆಗಳನ್ನು ತುಂಬ ಕರಗತ ಮಾಡಿಕೊಂಡು ಹಿ ಈಸ್ ಅನ್ ಅಬ್ಸಲ್ಯೂಟ್ ಓಪನ್ ಬುಕ್. ಹಿ ಈಸ್ ಸ್ವಲ್ಪ ಕಷ್ಟ ಆಯಿತು. ನಾನು ಕೇಳ್ತಾ ಇದ್ದೆ ಸರ್ ಹತ್ರ, ಏನಾಗುತ್ತೆ, ಒಬ್ರು ಕೇವಲ ಒಂದು ಖಾಲಿ ನಿರ್ದೇಶಕನ ಮಾಡುವಂಥದ್ದು ಇಟ್ಸ್ ಡಿಫ್ರೆಂಟ್.
ಒಬ್ಬ ನಟ ನಿರ್ದೇಶಕನಾಗಿ ಕೆಲಸ ಮಾಡುವಂಥದ್ದು ಇಸ್ ಡಿಫ್ರೆಂಟ್. ಸೊ ಅವರು ಕೆಲವೊಂದು ಓಕೆ ಇದೇ ಥರ ಬೇಕು, ಹೀಗೆ ಸೀನ್ ಬೇಕು ಅಂದಾಗ ಒಂದೊಂದ್ಸಲ ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ಸೊ ಐ ಟು ಆಸ್ಕ್ ಹಿಮ್, ಸರ್ ಇದು ಹೇಗೆ ಮಾಡೋದು, ನಂಗೆ ಗೊತ್ತಾಗಲಿಲ್ಲ ಅಂದರೆ ಹಿ ವಾಸ್ ನೆವರ್. ಅವರ ಪಾಯಿಂಟ್ ಏನು ಅಂದರೆ, ನಿನಗೆ ಏನಾದರೂ ಕ್ವೆಶನ್ ಮಾರ್ಕ್ ಇದೆಯಾ, ಯು ಕಮ್ ಟು ಮೀ, ಅವ್ರ ಹತ್ರ ಆನ್ಸರ್ ಇದೆ. ಸೊ ಭಾಷೆಗಳೆಲ್ಲ ನನಗೆ ಪ್ರಾಬ್ಲಮ್ ಆಗಲಿಲ್ಲ. ನಾನು ಆ್ಯಕ್ಚುಲಿ ಕನ್ನಡ ಇನ್ನೂ ತುಂಬ ಈಸಿಯಾಗಿ ಮಾತಾಡೋದನ್ನೇ ಸರ್ ಅಂತ ಕಲ್ತಿದ್ದೇನೆ. ವಾರ 8ರಿಂದ 10 ಸಿನಿಮಾ ರಿಲೀಸ್ ಆಗ್ತವೆ, ಅದರಲ್ಲಿ ನಿಮ್ಮ ಸಿನಿಮಾ ಒಂದು. ಈ ಸಿನಿಮಾದಲ್ಲಿ ಸ್ಪೆಷಲ್ ಏನಿದೆ ಮೇಡಮ್, ಏನು ನೋಡ್ಬೋದು ಪ್ರೇಕ್ಷಕರು? ಸಿ, ಒಂದು ನಮ್ಮ ಸಬ್ಜೆಕ್ಟ್ ಬಂದು ಕಮಲ. ಸೊ ಇಲ್ಲಿ ತನಕ ಇಂಥದ್ದೊಂದು ಹೂವನ್ನು ಇಟ್ಕೊಂಡು ಸಿನಿಮಾ ಮಾಡುವಂಥದ್ದು ಐ ಥಿಂಕ್ ಈ ಪ್ರಯತ್ನ ಮಾಡಿರೋದು ನಮ್ಮ ತಂಡವೇ ಸರಿ. ಸೊ ಒಂದು 2-2.5 ಗಂಟೆ ಒಬ್ಬರನ್ನು ಕುತ್ಕೊಳಿಸಿ ಇಂಟ್ರೆಸ್ಟಿಂಗ್ ಆಗಿ ತೋರಿಸುವಂಥದ್ದು ಇಟ್ಸ್ ಅ ಚಾಲೆಂಜ್, ಫಸ್ಟ್ ಥಿಂಗ್. ಸೊ ನಾವು ಅದನ್ನು ಮಾಡಿದ್ದೇವೆ. ಇಲ್ಲಿ ಇದು ಸಿನಿಮಾದಲ್ಲಿ ಇರುವಂಥ ಹಾಡುಗಳಿರ್ಬೋದು, ಇಟ್ಸ್ ವೆರಿ ಕ್ಯಾಚಿ. ಆ್ಯಂಡ್ ಪ್ರಾಪ್ಸ್ ಯೂಸ್ ಮಾಡಿರುವಂಥದ್ದು, ಇಲ್ಲಿ ಇರುವಂತಹ ಆರ್ಟ್ ಏನಿದೆ ಇದೆಲ್ಲವೂ ಕೂಡ ಆರ್ಟ್ ಡೈರೆಕ್ಟರ್ ಕುಬೇರ ಸರ್. ನೀವು ಸಿನಿಮಾ ನೋಡಿದಾಗ ನಿಮಗೆ ತುಂಬ ಕಡೆಗಳಲ್ಲಿ ಗೊತ್ತಾಗುತ್ತೆ ಎಷ್ಟು ಪ್ರಯತ್ನಗಳು ನಡೆದಿದೆ ಅದರ ಹಿಂದೆ. ಒಂದು ಫ್ರೇಮ್ ಸೆಟ್ ಮಾಡೋದ್ರಿಂದ ಹಿಡಿದು ಪ್ರಾಪ್ಸ್ ಇಂದ ಪ್ರತಿಯೊಂದರಲ್ಲೂ ಇಟ್ಸ್ ಟೀಮ್ ವರ್ಕ್ ಎಷ್ಟು ಇದೆ ಅಂತ ನೋಡಬಹುದು. ಆ್ಯಂಡ್ ಇದು SR ಲೀಲಾ ಮ್ಯಾಮ್ ಅವರ ರಿಸರ್ಚ್ ಕಂಟೆಂಟ್ ಮೆಟೀರಿಯಲ್ ಇಟ್ ಇಸ್. ಸೊ ಅವರು ಕುತ್ಕೊಂಡು ರಿಸರ್ಚ್ ಮಾಡಿ ಎಷ್ಟು ವರ್ಷಗಳ ಅವರ ಶ್ರಮ ಇದು. ಸೊ ಫೈನಲಿ ವಿ ಹ್ಯಾವ್ ಮೇಡ್ ಇಟ್ ಟು ಅ ಸಿನಿಮಾ. ಸೊ ಒಂದು ಹೂವನ್ನು ಅಂತ ಒಂದು ಸಬ್ಜೆಕ್ಟ್ನ ಇಟ್ಕೊಂಡು ವಿ ಆರ್ ಟ್ರೈಂಗ್ ಟು ರೀಚ್ ದ ಹೋಲ್ ವರ್ಲ್ಡ್ ವೈಡ್. ಸಂಸ್ಕೃತದಲ್ಲಿ ಎಲ್ಲಿದೆ ಸರ್ ಸಿನಿಮಾಗಳು? ನಾವು ಎಲ್ಲರಿಗೂ ಕಾಂಪಿಟೇಟಿವ್ ಆಗಿ ನಿಂತ್ಕೊಳ್ಳುವಂಥದ್ದು, ಅದೊಂದು ಥಾಟ್ ಬರುವಂಥದ್ದೇ ಇಟ್ಸ್ ಅ ಚಾಲೆಂಜ್. ಅದನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ. ಸೊ ಎಸ್, ಡೆಫಿನೆಟ್ಲಿ ಅನ್ಕನ್ವೆನ್ಷನಲ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾಗಳು, ಅದು ಏನು ನೀವು ಹೇಳಿದ್ರಿ, ಎವ್ರಿ ಸಿನಿಮಾ ಹ್ಯಾಸ್ ಅ ಸಬ್ಜೆಕ್ಟ್ ಆ್ಯಂಡ್ ಎವ್ರಿ ಸಿನಿಮಾ ಶುಡ್ ಹ್ಯಾವ್ ಅ ಮೆಸೇಜ್. ಏನೋ ಒಂದು ಇಟ್ ಈಸ್ ಎಂಟರ್ಟೈನ್ಮೆಂಟ್, ಬಟ್ ಅದರಿಂದ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥದ್ದು ಇರಲೇಬೇಕು. ಸೊ ವಿ ಹ್ಯಾವ್ ದ್ಯಾಟ್ ಇನ್ ದಿಸ್. ಈಗ ಈ ಸಿನಿಮಾ ಮುಖಾಂತರ ಜನಕ್ಕೆ ಏನು ಕೊಡಬೇಕು ಅಂತ ಹೋಗ್ತಾ ಇದ್ದೀರೋ, ಅದರಲ್ಲಿ ನೀವು ಇಷ್ಟು ಹೆಂಗಾಗಿರೋರು ಏನನ್ನು ಅಳವಡಿಸ್ಕೊಂಡಿದ್ದೀರಾ ಇನ್ನು ಮುಂದೆ ಜೀವನದಲ್ಲಿ? ಫಸ್ಟ್ ಥಿಂಗ್, ಗುರುಮಾತೆ ಪಾತ್ರದಲ್ಲಿ ನಾನು ಮೊದಲನಾಗಿ ಕಲಿತದ್ದು ಪೇಷನ್ಸ್. ಸೊ ಮಕ್ಕಳೊಟ್ಟಿಗೆ ಇರಬೇಕು ಅಂತ ಅಂದರೆ ಫಸ್ಟ್ ಥಿಂಗ್ ಯು ನೀಡ್ ಇಸ್ ಪೇಷನ್ಸ್. ಆ್ಯಂಡ್ ನಾನು ತುಂಬ ಆ್ಯಕ್ಚುಲಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಯುನೋ ಟು ರಿಯಾಕ್ಟ್. ಒಂದು ಸಿನಿಮಾ ಒಂದು ಚಾಲೆಂಜಿಂಗ್ ಸೀನ್ ಬರುತ್ತೆ ಅಂತಂದು ಕೂಡಲೇ ಐ ವಾಸ್ ರೆಡಿ ಟು ಡೂ. ಇವಾಗ ಓಕೆ, ಒಂದು ಸೀನ್ ಚೇಂಜ್ ಮಾಡಿ ಈ ಥರ ಇದೆ ಸೀನ್, ಆ್ಯಕ್ಚುಲಿ ಅದನ್ನ ಈ ಥರ ಚೇಂಜ್ ಮಾಡ್ತಿದ್ದೇವೆ ಅಂದಾಗ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಐ ಹ್ಯಾಡ್ ದ ಕಾನ್ಫಿಡೆನ್ಸ್, ಓಕೆ ಏನಾದರೂ ಚೇಂಜ್ ಮಾಡಿದ್ರೆ ನಾನು ಮಾಡಬಲ್ಲೆ ಅನ್ನುವಂಥದ್ದನ್ನೆಲ್ಲ ನಾನಿಲ್ಲಿ ಐ ರಿಯಲಿ ಲರ್ನ್ಡ್. ಮೇಡಮ್, ಇವಾಗ ಇತ್ತೀಚೆಗೆ ಹೊಸಬರು ಸಿನಿಮಾ ನೋಡೋಕ್ಕೆ ಜನ ಹಿಂದೆ ಸೇರ್ತಿದ್ದಾರೆ. ನಿಮ್ಮ ಸಿನಿಮಾ ನೋಡೋಕ್ಕೆ ಬರೋರಿಗೆ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸೊ ಸುಚೇಂದ್ರ ಪ್ರಸಾದ್ ಸರ್ ಹೊಸಬರಲ್ಲ. ಸೊ ಅದೊಂದು ಪ್ಲಸ್ ಪಾಯಿಂಟ್ ನಮಗೆ. ಸಿ, ಕನ್ನಡದಲ್ಲಿ ಸಂಸ್ಕೃತಿಯನ್ನು ಉಳಿಸುವಂತಹ ಸಿನಿಮಾಗಳು ಬರ್ತಾ ಇದೆ ಅಂದಾಗ ಆ್ಯಸ್ ಅ ಆಡಿಯನ್ಸ್ ನಮ್ಮೆಲ್ಲರ ಜವಾಬ್ದಾರಿ ಒಂದು ಸಿನಿಮಾವನ್ನು ಉಳಿಸೋದು. ಸೊ ಇಟ್ಸ್ ಅ ರಿಕ್ವೆಸ್ಟ್, ಅ ಹಂಬಲ್ ರಿಕ್ವೆಸ್ಟ್ ಟು ಆಲ್ ಮೈ ಆಡಿಯನ್ಸ್, ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಈಗ ಇಷ್ಟೊಂದು ನೀವು ಸುಂದರವಾಗಿದ್ದೀರಾ, ಇದು ಎತ್ತಿಕ್ ಸಿನಿಮಾ ಇದೆ, ಆ ಸೌಂದರ್ಯ ಏನಾದ್ರು ಬಳಸ್ಕೊಂಡಿದ್ದೀರಾ ನೋಡುಗರಿಗೆ? ನೋ ಸರ್, ಇದರಲ್ಲಿ ಫಸ್ಟ್ ಥಿಂಗ್ ಇಸ್ ಎಲ್ಲ ಸೌಂದರ್ಯ ತೋರಿಸಿರುವಂಥದ್ದು ಕಮಲದ ಕುರಿತಾಗಿ ಮಾತ್ರ. ಸೊ ನಾನು ಈ ಸಿನಿಮಾದಲ್ಲಿ ನೋ ಮೇಕಪ್, ದ ಎಂಟೈರ್ ಸಿನಿಮಾ ನಾನು ಮೇಕಪ್ ಇಲ್ಲದೆ ಮಾಡಿರೋದು ಸರ್. ಒಂದು ಗುರುಮಾತೆ, ಸೊ ಹೌ ಗುರುಮಾತೆ ಕ್ಯಾನ್ ಬಿ, ಗುರುಕುಲದ ಗುರುಮಾತೆಯನ್ನು ತೋರಿಸುವಾಗ ಅದರಲ್ಲಿ ಆ ಸೌಂದರ್ಯ ಚಂದ ಅದು ಯಾವುದು ಶುಡನ್ ಬಿ ಮ್ಯಾಟರಿಂಗ್ ಟು ಅ ಟೀಚರ್. ಸೊ ಅದನ್ನ ತೋರಿಸಿದ್ದೇವೆ. ಅಂಡ್ ಹಳೆ ಕಾಟನ್ ಸ್ಯಾರಿ, ಸೊ ಕೂದಲು ಇದು ಹಾಕಿ ಕಲರ್ ಚೇಂಜ್ ಮಾಡಿ ನನಗೆ ನಾನು ಸೆಟ್ಟಲ್ಲಿ ನನ್ನನ್ನು ನೋಡ್ಕೊಳ್ತಿದ್ದಾಗ ಫುಲ್ ಬೇಜಾರು ನನಗೆ, ಇಡೀ ನಾನು ಈ ಥರ ಕಾಣಿಸ್ತಾ ಇದ್ದೀನಿ ಅಂತ. ಬಟ್ ಆನ್ ಸ್ಕ್ರೀನ್ ನಾನು ನೋಡಿದಾಗ ಐ ರಿಯಲೈಸ್ಡ್ ಒಂದು ಕ್ಯಾರೆಕ್ಟರ್ ಡಿಮಾಂಡ್ ಮಾಡುತ್ತೆ. ಒಂದು 30 ವರ್ಷದ ಈಗಲೇ ನೋಡ್ಕೊಬಿಟ್ಟಿದ್ದೀರಾ ನೀವು ಹೇಗಿರ್ತೀರಾ ಅಂತ. ಐ ಗೆಸ್ ಸೊ. ಬಟ್ ಸ್ಟಿಲ್ ಸುಚೇಂದ್ರ ಪ್ರಸಾದ್ ಸರ್ ಅವರದ್ದು ಟ್ಯಾಲೆಂಟ್ ಏನು ಗೊತ್ತಾ, ಮೇಕಪ್ ಇಲ್ದೇನೆ ಒಂದು ಸಿಂಪಲ್ ಆಗಿರುವ ಹೆಣ್ಣು ಮಗಳನ್ನು ಕೂಡ ಚಂದವಾಗಿ ತೋರಿಸುವಂಥದ್ದೊಂದು ಟ್ಯಾಲೆಂಟ್ ಇದೆಯಲ್ಲ, ಅದೆಲ್ಲ ಡೈರೆಕ್ಟರ್ಗೂ ಬರ್ಲಿಕ್ಕಿಲ್ಲ. ಸೊ ಸರ್ ಹ್ಯಾವ್ ಡನ್ ದ್ಯಾಟ್. ಈ ಸಿನಿಮಾ ನಾವು ಪ್ರೀಮಿಯರ್ ಶೋಸ್ ಎಲ್ಲ ಮಾಡಿದಾಗ
ಆ್ಯಕ್ಚುಲಿ ನನಗೆ ಜನ ಬಂದು ಹೇಳಿದ್ದಾರೆ, ಯುನೋ ನೀವು ನೋಡ್ಲಿಕ್ಕೆ ಇವಾಗ ನೋಡ್ಲಿಕ್ಕೆ ತುಂಬ ಡಿಫ್ರೆಂಟ್ ಕಾಣಿಸ್ತೀರಿ ಮೂವಿಯಲ್ಲಿ ಇರೋದಕ್ಕಿಂತ, ಬಟ್ ಚೆನ್ನಾಗಿ ಕಾಣಿಸ್ತಿದ್ದಾರೆ ಸ್ಕ್ರೀನಲ್ಲಿ, ಆನ್ ಸ್ಕ್ರೀನ್ ಆಲ್ಸೋ ಅಂತ. ಸೊ ಅದು ದಟ್ ಕ್ರೆಡಿಟ್ ಗೋಸ್ ಟು ಸರ್ ಕಂಪ್ಲೀಟ್ಲಿ. ಮೇಡಮ್ ಲಾಸ್ಟ್ ಪ್ರೆಸ್ ಮೀಟಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡ್ರಿ, ಮೂಗುಟ್ಟೆಲ್ಲ ಹಾಕೊಂಡ್ಬಂದಿದ್ವಿ. ಸೊ ಇವಾಗ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಯಾವ ಹೀರೋ ಇಷ್ಟ ಮತ್ತು ಯಾರ ಜೊತೆ ಅಭಿನಯ ಮಾಡ್ಬೇಕಂತ ಅಂದ್ಕೊಂಡಿದ್ರಿ? ಹೀರೋಸ್, ಓಕೆ, ನನಗೆ ಚಿಕ್ಕದಿಂದ ನನಗೆ ತುಂಬ ಇಷ್ಟ ಆಯ್ತದ್ದು ಸುದೀಪ್ ಸರ್. ಸೊ ಸುದೀಪ್ ಸರ್ ಜೊತೆ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ. ಆ್ಯಂಡ್ ಇವಾಗ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ಸ್ ಆರ್ ಕಮಿಂಗ್ ಅಪ್, ಲೈಕ್ ರಿಷಬ್ ಶೆಟ್ಟಿ ಸರ್, ರಾಜ್ ಬಿ ಶೆಟ್ಟಿ ಸರ್, ಅಕ್ಷಿತ್ ಶೆಟ್ಟಿ ಸರ್, ಅವ್ರ ಜೊತೆ ಎಲ್ಲ ಸಿನಿಮಾ ಮಾಡಬೇಕು. ನನಗೆ ಹೇಗಂದರೆ ಇಟ್ಸ್ ನಾಟ್ ದಟ್ ಫೇಮಸ್ ಇರುವಂಥ ಆ ಥರದ್ದೆಲ್ಲ ಏನೂ ಇಲ್ಲ. ಒಂದು ಒಳ್ಳೆ ಸಿನಿಮಾ ಬಂದರೆ, ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಮಾಡಬೇಕು ಅನ್ನುವಂಥದ್ದು. ಐ ವಾಂಟ್ ಟು ಡೂ ಕ್ವಾಲಿಟಿ ಸಿನಿಮಾಸ್. ಓಕೆ ಮೇಡಮ್, ನಿಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ. 12ನೇ ತಾರೀಕು ಶುಕ್ರವಾರ